ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವಾಗ ನಾನೊಂದು ವಿಡಿಯೋ ಬ್ಲಾಗನ್ನು ಮಾಡ್ತಿದ್ದೀನಿ. ಆ ಬ್ಲಾಗ್ ನಿಮಗೆ ತೋರಿಸುವಂತ ಬಂದಿದ್ದೇನೆ. ವಾಯ್ಸ್ ಹೋಗಿದೆ. ನನ್ನ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ನಾನು ಏನೆಲ್ಲ ಮಾರ್ನಿಂಗ್ ಎದ್ದು ಮಾಡಿದ್ದೀನಿ ಅಂತ. ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹೋಗಿ ನೋಡ್ಕೊಂಡು ಬನ್ನಿ ನನ್ನ ವಿಡಿಯೋ ಹೇಗಾಗಿದೆ ಅಂತ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಾನು ಮುಂಚಿನ ವಿಡಿಯೋದಲ್ಲಿ ನಾನು ಒಂದು ರಾಗಿ ದೋಸೆಗೆ ನೆನೆ ಹಾಕಿ ಗ್ರೈಂಡ್ ಮಾಡಿ ಇಟ್ಟಿದ್ದೆ ನೋಡಿ. ಆಗ ಇದು ದೋಸೆ ಮಾಡ್ತಿದ್ದೀನಿ. ಇಲ್ಲಿ ಟೊಮೆಟೊ ಗೊಜ್ಜನ್ನು ಕೂಡ ಮಾಡ್ತಿದ್ದೀನಿ ರಾಗಿ ದೋಸೆಗೆ. ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ರಾಗಿ ದೋಸೆ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಾಗಿ. ನೀವು ಕೂಡ ಟ್ರೈ ಮಾಡಿ. ಇದರ ಇದು ಬೇಕಿದ್ದರೆ ನಾನು ಇನ್ನೊಂದು ಸರ್ತಿ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಮೀನು ಕೂಡ ಇದೆ. ಮೀನು ಸಾರು ಮಾಡಬೇಕು, ಫ್ರೈ ಮಾಡಬೇಕು, ಎರಡೂ ಮಾಡಬೇಕು. ಮೀನು ಸಾರು ಮತ್ತು ಮೀನು ಫ್ರೈ ಎರಡೂ ಮಾಡಬೇಕು. ಈಗ ದೋಸೆ ಮಾಡ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ ಮೀನು ಸಾರು ಮಾಡುವಾಗ. ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. 2 ದಿನ ಮಕ್ಕಳು ಇದನ್ನೇ ತಿಂದದ್ದು. ತುಂಬ ಇಷ್ಟ ಆಯಿತು ಅವರಿಗೂ. ಅಮ್ಮ ಈ ಥರನೇ ಮಾಡು ಅಂದರು. ಅದಕ್ಕೆ ಮಾಡ್ತಿದ್ದೀನಿ. ಇಲ್ಲಿ ಟೊಮೆಟೊ ಗೊಜ್ಜು, ದೋಸೆ ರೆಡಿ ಆಯಿತು. ಬನ್ನಿ ನೀವು ಕೂಡ ತಿನ್ನಿ. ಬೆಳಗಿನ ನನ್ನ ಬ್ರೇಕ್ಫಾಸ್ಟು. ವಾಯ್ಸ್ ಒಂದು ಸ್ವಲ್ಪ ಹೋಗಿದೆ. ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು. 2 ಬಗೆಯೂ ರೆಡಿ ಆಯಿತು. ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಮತ್ತೆ ಸಿಗುವ. ಮಕ್ಕಳನ್ನು ಸ್ಕೂಲಿಗೆ ರೆಡಿ ಮಾಡಬೇಕು. ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು. ಬ್ಯಾಗ್ಸ್ ಎಲ್ಲ ರೆಡಿ ಮಾಡಬೇಕು. ಹಂಗೆ ಮತ್ತೆ ಸಿಗುವ. ಓಕೆನಾ? ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಇವಾಗ ನಾನು ಟೊಮೆಟೊ ಚಟ್ನಿ ಮಾಡಿದ್ದೆ ಮತ್ತು ದೋಸೆ ಮಾಡಿದ್ದೀನಲ್ವ, ಅದು ತಿಂದ್ಕೊಂಡು ಹೋದರು. ನಾನೀಗ ಮೀನಿಗೆ ರೆಡಿ ಮಾಡ್ತಿದ್ದೀನಿ, ಮೀನು ಸಾರು ಮಾಡುವಂಥ. ಮತ್ತು ಕೆಲಸ ಏನೂ ಆಗಿಲ್ಲ. ಅವರು ಹೋದ್ಮೇಲೆ ವೀಡಿಯೋ ಮಾಡುವಂಥ ವೀಡಿಯೋ ಮಾಡಿದ್ದು. ಇಲ್ಲಾಂದರೆ ಸುಮ್ಮನೆ ನಮ್ಮ ವೀಡಿಯೋನೂ ವೇಸ್ಟ್ ಆಗುತ್ತೆ. ಅವರು ಇದು ಮಾಡೋದಿಲ್ಲ. ಒಂದು ಪ್ಯಾನ್ ಇಟ್ಟಿದ್ದೀನಿ. ಒಂದು 7-8 ಬ್ಯಾಡಿಗೆ ಮೆಣಸು ಮತ್ತು 2 ಖಾರದ ಮೆಣಸು ಹಾಕಿದ್ದೀನಿ ಅಷ್ಟೇ. ನಾನು ಮತ್ತೆ ಇಲ್ಲಿ ನೋಡಿ ಸ್ವಲ್ಪ ಹುಳಿ, ಒಂದು 4-5 ಹೆಸರು ಬೆಳ್ಳುಳ್ಳಿ, ಅದು ಈರುಳ್ಳಿ ಚಿಕ್ಕ ಸೈಜಿದ್ದು, ಸಾಸಿವೆ 1/4 ಸ್ಪೂನಷ್ಟು, ಜೀರಿಗೆ 1/4 ಸ್ಪೂನಷ್ಟು, ಮೆಂತ್ಯ 1/4 ಸ್ಪೂನಷ್ಟು, 1 ಸ್ಪೂನ್ 1.5 ಸ್ಪೂನು ಇದು ಏನು ಕೊತ್ತಂಬರಿ, ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಇಷ್ಟು ಹಾಕಿ ಫ್ರೈ ಮಾಡ್ತೀನಿ. ಹುಳಿಯನ್ನು ಹಾಕೋದಿಲ್ಲ. ಮತ್ತು ಹಲ್ದಿ ಫ್ರೈ ಮಾಡುವ. ಇದು ಫ್ರೈ ಆಯ್ತು ನೋಡಿ. ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಹಲ್ದಿ ಹಾಕಿ ಇದನ್ನು ಗ್ರೈಂಡ್ ಮಾಡುವ. ತೆಂಗಿನ ತುರಿ ಫ್ರೈ ಮಾಡಬೇಕಂತೇನಿಲ್ಲ, ಸಾಕು. ಬಂದ್ ಮಾಡಿದೆ ಗ್ಯಾಸು ನೋಡಿ, ಬಂದಿದೆ. ಫ್ರೈ ಮಾಡಬೇಕಂತೇನಿಲ್ಲ. ಇದನ್ನು ಗ್ರೈಂಡ್ ಮಾಡುವ. ಹುಳಿ ಹಾಕಿ, ಹುಣಸೆ ಹುಳಿ ಹಾಕಿ ಆಮೇಲೆ ಸಿಗ್ತೀನಿ. ಗ್ರೈಂಡ್ ಮಾಡಿ ಸಿಗ್ತೀನಿ ನಿಮಗೆ. ಮತ್ತು ಇಲ್ಲಿ ಬಟ್ಟೆ ನೋಡಿ ಎಷ್ಟು ಒಣಗಿ ಹಾಕಿದ್ದೀನಿ. ಮಕ್ಕಳ ಶೂಸ್ ಎಲ್ಲ ನೆನೆ ಹಾಕಿದ್ದೀನಿ. ಬಟ್ಟೆ ತುಂಬಾ ಇದೆ, ಅದನ್ನು ಕೂಡ ತೊಳ್ಕೊಂಡು ಬರಬೇಕು. ಇಲ್ಲಿ ಮಕ್ಕಳ ಶೂಸು ನಾಳೆಗೆ ಬೇಕು, ವೈಟು, ಅದನ್ನು ಕೂಡ ನೆನೆ ಹಾಕಿದ್ದೀನಿ. ನೆಲ ಒರೆಸ್ಬೇಕು. ಎಲ್ಲ ಆಗಿ ಮತ್ತೆ ನಿಮಗೆ ಸಿಗ್ತೀನಿ. ನಾನು ನೆಲ ಒರೆಸಿ ಪಲ್ಯ ಸಾರು, ಮೀನು ಸಾರು ಮಾಡುವಾಗ ಸಿಗ್ತೀನಿ ನಿಮಗೆ. ರೈಸಿಗೆ ಇಡಬೇಕು, ರೈಸ್ ಆಗಬೇಕು. ಆಲ್ರೆಡಿ ಎಲ್ಲ ಕೆಲಸ ಆಯಿತು. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ಇವಾಗ ಮೀನಿಗೆ ಆವಾಗ ಹುರಿದಿಟ್ಟು ಇಟ್ಟಿದ್ದೀನಲ್ವ, ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮತ್ತು ಮೀನು ಸಾರು ಮಾಡುವ. ಮತ್ತು ಮೀನು ಫ್ರೈಗೆ ಸ್ವಲ್ಪ ನೆನೆಸಿಕೊಂಡು ಆಲ್ರೆಡಿ ಆಯಿತು ನನ್ನ ಕೆಲಸ. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ.
ರೈಸ್ ಆಗ್ತಾ ಇದೆ ನೋಡಿ. ಇವಲ್ಲೇ ನಾನು ಒಗ್ಗರಣೆಗೆ ಇಡ್ತೀನಿ. ಮತ್ತೆಂತ ಗೊತ್ತುಂಟಾ, ಇದು ಗ್ರೈಂಡ್ ಆಗಲಿಲ್ಲ, ಇನ್ನು ಸ್ವಲ್ಪ ಬಾಕಿ ಇದೆ. ಅದು ಸ್ವಲ್ಪ ಗ್ರೈಂಡ್ ಆಗುವಾಗ ಸ್ವಲ್ಪ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಒಗ್ಗರಣೆ ಇಡ್ತೀನಿ. ನಾನು ಮೀನು ಸಾರಿಗೆ ಒಗ್ಗರಣೆಗೆ ಶುಂಠಿ 1 ಇಂಚು, ಒಂದು 4 ಹೆಸರು ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ, 6 ಕಾಯಿ ಮೆಣಸು, ಈರುಳ್ಳಿ, ಟೊಮೆಟೊ ಅಷ್ಟೇ. ಇಲ್ಲಿ ರೈಸ್ ಆಗ್ತಾ ಉಂಟು, ಇಲ್ಲಿ ಮೀನು ಫ್ರೈ ಸಾರು ಆಗ್ತಾ ಉಂಟು. ಒಂದೊಂದು ಕಡೆ ಒಂದೊಂದು ಥರ ಮೀನು ಫ್ರೈ ಮಾಡ್ತಾರೆ. ಎಣ್ಣೆ ಹಾಕಿದ್ದೀನಿ, 1 ನಿಮಿಷ ಇರಿ. ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಮಾಡ್ತಾರೆ. ನಾನು ಒಂಥರ ಬೇರೆನೆ ಮಾಡೋದು, ಇನ್ನೊಬ್ರು ಒಂಥರ ಬೇರೆನೆ ಮಾಡೋದು, ಹಾಗೆಲ್ಲ ಇರುತ್ತೆ. ಎಲ್ಲರ ಅಡಿಗೆ ಒಂದೇ ಥರ ಇರುವುದಿಲ್ಲ. ನಾವು ಮಾಡುವ ಅಡಿಗೆ ನಮ್ಗೆ ಇಷ್ಟ ಆದರೆ ಸಾಕು. ಹಾಗೆ ನೋಡಿ, ಈಗ ಒಗ್ಗರಣೆಗೆ ಶುಂಠಿ ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಈರುಳ್ಳಿ, ಕಾಯಿ ಮೆಣಸು ಎಲ್ಲ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತೀನಿ. ರೈಸ್ ಬೆಂದಿದೆ, ಸ್ವಲ್ಪ ಕುದಿ ಬರಲಿಕ್ಕೆ ಬಾಕಿ ಇದೆ. ಮಕ್ಕಳು ಕ್ಯಾಮರಾ ಇದರದ್ದು ಸೆಟ್ಟಿಂಗ್ ಬೇರೆ ಮಾಡಿ ಇಡ್ತಾರೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗುವಾಗನೇ ಟೊಮೆಟೊವನ್ನು ಕೂಡ ಹಾಕುವ. ಇದು ಫ್ರೈ ಆಗಲಿ. ಫ್ರೈ ಆಗುವಾಗ ಇಲ್ಲಿ ಗ್ರೈಂಡ್ ಮಾಡುವ. ಫ್ರೈ ಮಾಡ್ಕೊಂಡು ಸಿಗ್ತೀನಿ. ಇದು ಫ್ರೈ ಆಯಿತು, ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು ಇದಕ್ಕೆ ಮೀನು ಸಾರಿದ್ದು ಮಸಾಲವನ್ನು ಹಾಕ್ತೀನಿ. ಎಷ್ಟು ಗ್ರೈಂಡ್ ಮಾಡಿ, ಈ ಮಿಕ್ಸಿಯಲ್ಲಿ ಗ್ರೈಂಡೇ ಆಗೋದಿಲ್ಲ, ತುಂಬಾ ಕಷ್ಟ ಗ್ರೈಂಡ್ ಮಾಡಿದ್ದು. ಗ್ರೈಂಡರ್ ತಗೋಬೇಕಂತ ಅನ್ಕೋತೀನಿ, ಗ್ರೈಂಡರ್ ತಗೊಳ್ಳೋದಂತ ಅನ್ಕೋತೀನಿ. ಆದರೆ ಟೈಮೇ ಬರುದಿಲ್ಲ. ಅದಕ್ಕೊಂದು ಎಲ್ಲದಕ್ಕೂ ಖರ್ಚು ಮಾಡ್ತೀನಿ, ಗ್ರೈಂಡರಿಗೊಂದು ಟೈಮೇ ಬರುದಿಲ್ಲ ಅಂತ ನನ್ನ ಅನಿಸಿಕೆ. ಸ್ವಲ್ಪ ದಪ್ಪನೇ ಇಡ್ತೀನಿ, ಸ್ವಲ್ಪ ತುಂಬ ತೆಳ್ಳಗಿದ್ರೆ ಪಲ್ಯ ರುಚಿನೂ ಬರುದಿಲ್ಲ. ಸಾರು, ಮೀನು ಸಾರು ಸ್ವಲ್ಪ ದಪ್ಪಾಗಿ ಇಡ್ತೀನಿ. ಇಲ್ಲಂದ್ರೆ ಯಾವತ್ತು ಇದಕ್ಕೆ ಸಾಕು, ಅಷ್ಟು ದಪ್ಪ ಇರಲಿ. ಉಪ್ಪು ಹಾಕುವ, ಅದಕ್ಕೆ ನಿಮ್ಗೆ ಅನುಗುಣವಾಗಿ ದಪ್ಪ ಇಡ್ಬೋದು, ಹಾಗೆ ಮಾಡ್ಬೋದು. ರೆಸಿಪಿ ಅಂತ ಹಾಕುದಿಲ್ಲ ನಾನು, ಚಾನಲ್ ಬ್ಲಾಗ್ ಅಂತಾನೆ ಮಾಡುದು. ಒಂದು ಲೈವಲ್ಲಿ ಎಷ್ಟೊಂದು ಬ್ಯಾಡ್ ಕಮೆಂಟ್ ಬರುತ್ತೆ ಮಾತ್ರ, ಅದಕ್ಕೊಂದು ಇದೇ ಇಲ್ಲ. ತುಂಬಾನೇ ಬೇಜಾರು ಒಂದೊಂದು ಸರ್ತಿ ಆಗುತ್ತೆ. ಒಂದ್ ಸರ್ತಿ ಯಾಕೆ ಬೇಜಾರಾಗಿ ಮಾಡ್ಕೋಬೇಕು ಅಂತವರಿಗೆ ಅಂತ ನಾನು ಆ ರೀತಿ ಕೂಡ ಆಗುತ್ತೆ. ಇದು ಫ್ರೈ ಆಗಲಿ, ಇದು ಕುದಿ ಬರಲಿ. ಮೀನಲ್ಲಿ ಯಾವ ಮೀನು ಫ್ರೈಗೆ ಅಂತ ನೋಡುವ. ಇದೆಲ್ಲ ಸಾರಿಗೆ ಹಾಕ್ಬೇಕು, ತಲೆ ಅಲ್ವಾ. ಇದು ಕೆಂಪು ಮೀನು ತಂದಿದ್ದೀನಿ ಮಕ್ಕಳಿಗಂತ, ಮಕ್ಕಳಿಗೆ ಅಂತ ಬೇರೆ ಮೀನು ತಂದಿದ್ದೀನಿ. ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಮೀನು ತಂದದ್ದು. ಇದು ಸಾರು ಇದು ಸ್ವಲ್ಪ ಫ್ರೈಗೆ, ಮತ್ತೆ ಇದು ಕೆಮ್ಮಿರಿ ಅಂತ ಅಂತಾರಲ್ವಾ, ಆ ತರದ ಮೀನು. ಇದು ಫ್ರೈಗೆ, ಇದು ಸಾಂಬಾರ್ ಮಾಡ್ಲಿಕ್ಕೆ, ಸಾರು ಮಾಡ್ಲಿಕ್ಕೆ ಅಂತ ಸ್ವಲ್ಪ ಸಾಕು. ಸಾರಲ್ಲಿ ಮಕ್ಕಳು ಯಾರು ತಿನ್ನುವುದಿಲ್ಲ, ಅದಕ್ಕೆ ಸ್ವಲ್ಪ ಮೀನು ಹಾಕ್ತೀನಿ ಸಾರಿಗೆ. ಸ್ವಲ್ಪ ಅಲ್ಲಿ ತನಕ ಪಾತ್ರವನ್ನು ಸ್ವಲ್ಪ ಕ್ಲೀನ್ ಮಾಡುವ. ಕುದಿ ಬರಲಿ. ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಪಾತ್ರ.
ಮೀನು ಹಾಕುವ, ಕುದಿ ಬಂದಿದೆ. ಉಪ್ಪು ಕರೆಕ್ಟ್ ಉಂಟಾ ನೋಡಿ. ಕಮ್ಮಿ. ಸೂಪರ್ ಆಗಿದೆ ಮಾತ್ರ. ಮೀನ್ ಸಾರು ಸೂಪರ್. ಮೀನ್ ಸಾರು ತಿಂದ್ರೆ ಈ ರೀತಿ ತಿನ್ಬೇಕು. ನಾನು ಎಂತ ಗೊತ್ತುಂಟ, ಮಾರ್ನಿಂಗ್ ಬೇಗ ಎದ್ದು ಮಾಡಿದ್ರೆ ಮೀನ್ ಸಾರು ಏನೇನೋ ಆಗುತ್ತೆ. ನಾನು ಸ್ವಲ್ಪ ಲೇಟ್ ಆಗಿ ಮಾಡಿದ್ರೆ ಮೀನ್ ಸಾರು ಚೆನ್ನಾಗಿ ಆಗುತ್ತೆ, ಫ್ರೀಯಲ್ಲಿ ಇದ್ದು. ಇದನ್ನು ಮೀನಿಗೆ ರೆಡಿ ಮಾಡ್ಕೊಂಡು ಬರ್ತೀನಿ ಫ್ರೈಗೆ. ಕುದಿ ಬರಲಿ ಅದು. ಮೀನು ಫ್ರೈಗೆ ಹಾಕ್ತಾ ಇದ್ದೀನಿ. ಮಗ ಬರುವಾಗ ರೆಡಿ ಇರಬೇಕು. ಮೀನು ಫ್ರೈ, ಇಲ್ಲಾಂದ್ರೆ ಬೇಜಾರಾಗುತ್ತೆ. ಮಕ್ಕಳು ತಿನ್ಬೇಕಲ್ವಾ? ಮಕ್ಕಳು ತಿಂದ್ರೆ ನಾವು ತಿಂದಾಗೆ ಅಲ್ವಾ? ಅದಕ್ಕೆ ಮೀನ್ ಫ್ರೈಗೆ ರೆಡಿ ಮಾಡುದು. ಆಗ್ಲಿಲ್ಲ ರೆಡಿ ಮಾಡಿ. ಇಲ್ಲಿ ಮೀನ್ ಸಾರು ನೋಡಿ, ವಾವ್ ಸೂಪರ್. ಸಾಕಿದು. ಚೆನ್ನಾಗಾಗಿದೆ ನೋಡಿ. ಮೀನು ತುಂಬ ಚೆನ್ನಾಗಿ ಬಂದಿದೆ. ಫ್ರೈಯು ಕೂಡ ಆಯ್ತು, ನೆನೆಸಿಟ್ಟಿದ್ದೀನಿ. ಸಂಜೆ 3 ಗಂಟೆಗೆ ಮಾಡೋದು. ರೈಸ್ ಕೂಡ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು. ನಂದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಅಷ್ಟೇ, ಮತ್ತೆ ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ನೋಡಿ. ಕ್ಲೀನ್ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು. ಬಟ್ಟೆ ಸ್ವಲ್ಪ ಒಣಗಲಿಕ್ಕೆ ಉಂಟು, ಅದು ಸ್ವಲ್ಪ ನಿನ್ನೆದ್ದೇ ಒಣಗಿಲ್ಲ. ಅದು ಒಣಗಿದ ಮೇಲೆ ಇನ್ನು ಬಟ್ಟೆ ಒಣಗಿಸಿ ಮತ್ತೆ ಸ್ಕೂಲ್ಗೆ. ಈಗ ನೋಡಿ 11 ಗಂಟೆಗೆ 10:15 ಆಯಿತು. ಇವತ್ತು ಸ್ವಲ್ಪ ಲೇಟು ನಂದು ಅಡಿಗೆ, ಇಲ್ಲಾಂದರೆ ಇಷ್ಟು ಹೊತ್ತು ಬೇಗ ಆಗುತ್ತಿತ್ತು. ಸ್ವಲ್ಪ ನಾನು ಊಟ ಮಾಡಬೇಕಂತ. ದೋಸೆ ತಿನ್ನೋದಿಲ್ಲ ನಾನು ಇದು ಮಾಡೋದು ಯಾವುದೂ ತಿನ್ನೋದಿಲ್ಲ. ತಿಂಡಿ ಮಾಡಿದರೆ ಕಡಿಮೆ, ಪೂರಿ ಇದ್ದರೆ ಮಾತ್ರ ತಿನ್ನೋದು. ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡಿ, ಬಿಸಿಲು ಅಲ್ವಾ, ಹಾಗೇನೆ ಹೋದರೆ ತಲೆ ತಿರುಗುತ್ತೆ. ಅದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡಿ ಹೋಗೋದು. ಎಂತೂ ಮೀನು ಸಾರು ತಿನ್ನಲಿಕ್ಕೆ ಇಷ್ಟ ಆಗಲ್ಲ ನನಗೆ. ಆದರೂ ಒಂದು ಮೀನು ಹಾಕ್ಕೊಂಡು ನೋಡುವ, ಟೇಸ್ಟ್ ನೋಡಬೇಕಲ್ವ. ಅದಕ್ಕೆ ಟೇಸ್ಟ್ ನೋಡಿಕೊಂಡು ನಾನು ತಿನ್ಕೊಂಡು ಹೋಗ್ತೀನಿ. ಸ್ವಲ್ಪ ಸಾಕು ನೋಡಿ. ನಾನು ಈಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ನನ್ನ ವಿಡಿಯೋವನ್ನು ತೆಗೆದು ಅವರ ಚಾನಲ್ಗೆ ಹಾಕ್ಕೊಂಡಿದ್ದರು. ನೀವು ನಿಮ್ಮ ಚಾನಲ್ ಕಡೆ ಗಮನ ಕೊಡಿ. ಆದಷ್ಟು ನಾವು ನಮ್ಮ ಚಾನಲ್ ಕಡೆಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಇಂಥವ್ರು ಇರ್ತಾರೆ, ಚಾನಲ್ ಹಾಕ್ಕೊಂಡು ಏನೇನು ವಿಡಿಯೋದ ಬಗ್ಗೆ, ನನ್ನ ವಿಡಿಯೋಗೆ ಏನೇನು ಇದು ಹಾಕಿ ಅವರ ಚಾನಲಲ್ಲಿ ಶಾರ್ಟ್ ವಿಡಿಯೋ ಆಗಿ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಕೇಳೋದು, ನಿಮ್ಮ ಚಾನಲ್ ಕಡೆ ತುಂಬ ಗಮನ ಕೊಡಿ. ಯಾರಾದರೂ ಹೀಗೇ ಮಾಡ್ಬೋದು. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ.